ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜರವು ಸೋ ಸಂಪತ್ತಿ ಸದನ ಸುಖು ಸುಹೃದ್ ಮಾತು ಪಿತು ಭಾಯಿ ಸನ್ಮುಖ ಹೋತ್ ಜೋ ರಾಮ ಪದ करे न सहस सहाई घर घर साजहि बाहन नाना हर्ष हृदय पर भात पयाना भरत जाय घर कीन्ह बिचारो नगरु बाजी गज भवन भंडारो संपत्ति सब रघुपति कई आही जो बिनु जतन चलौ तजी ताही तौ परिणाम न मोरी भलाई पाप सिरोमणि साई दोहाई करई स्वामी हित सेवकु सोई दूषण कोटि देहि किन कोई अस बिचारी सुचि सेवक बोले जे सपनेहु निज धर्म न डोले कही सबु परम धर्म भल भाषा जो जेहि लायक सो तेहि राखा करी सबु जतनु राखी रखबारे ರಾಮ ಮಾತು ಪಹಿ ಭರತು ಸಿಧಾರೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ತಯಾರಾಗ್ತಾ ಇದ್ದಾರೆ. ಮನೆ ಕಾವಲಿಗೆ ಯಾರಾದರೂ ಇರಿ ಅಂತಂದರೆ ಯಾರೂ ತಯಾರಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಶ್ರೀರಾಮಚಂದ್ರನ ಚರಣಕಮಲಗಳನ್ನು ದರ್ಶನವನ್ನು ಮಾಡೋದಕ್ಕೆ ಐಶ್ವರ್ಯ, ಮನೆ, ಮಿತ್ರರು, ಸುಖ, ತಂದೆ ತಾಯಿ, ಅಣ್ಣ ತಮ್ಮಂದರು ಇವರನ್ನೆಲ್ಲ ನಾವು ಅಗಲಿದ್ರೂ ಕೂಡ ಭಯ ಪಡುವಂತಹ ಕೆಲಸ ಇಲ್ಲ. ಅಂದರೆ ನಾವು ಭಯ ಪಡುವಂಥ ನೆಸೆಸಿಟಿ ಇಲ್ಲ. ಇದೆಲ್ಲ ಕಳೆದು ಹೋದ್ರೂ ಪರವಾಗಿಲ್ಲ, ಆ ರಾಮನ ಚರಣ ದರ್ಶನ ನಮಗೆ ಸಿಗುತ್ತಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅಂದರೆ ತಮ್ಮ ಮನೆಯನ್ನ ಕಾವಲು ಕಾಯಬೇಕು, ಅಲ್ಲ ಐಶ್ವರ್ಯ ಇದೆ, ಅಂತಸ್ತಿದೆ, ಮನೇಲಿ ವಯಸ್ಸಾಗಿರೋರು ಇದ್ದಾರೆ, ಈ ರೀತಿ ಯೋಚನೆಗಳೇ ಬೇಡ. ನಾವು ಭಗವಂತನ ದರ್ಶನ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತಂದ್ರೆ ನಮ್ಮ ಜೀವನನೇ ವೇಸ್ಟ್ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಅಂತ ಅವರು ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮನೆಗಳಲ್ಲೂ ಕೂಡ ಜನರು ಅನೇಕ ವಿಧದ ವಾಹನಗಳನ್ನ ಅವರೆಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಯಾವ ವಾಹನದಲ್ಲಿ ನಾವು ಹೋಗ್ಬೇಕು, ಕುದುರೆ ಮೇಲೆ ಹೋಗ್ಬೇಕಾ, ರಥ ತಗೊಂಡು ಹೋಗ್ಬೇಕಾ, ಅಥವಾ ಇನ್ನು ಬೇರೆ ಬೇರೆ ವಾಹನಗಳಿರುತ್ತಲ್ಲ, ಯಾವುದ್ರಲ್ಲಿ ನಾವು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಗ್ಗೆ ಹೊರಡಬೇಕು ಅಂತ ಎಲ್ಲರ ಹೃದಯಗಳಲ್ಲೂ ಕೂಡ ಹರ್ಷೋಲ್ಲಾಸದಲ್ಲಿ ಮುಳುಗೋಗಿದ್ದಾವೆ. ಭರತ ಏನು ಮಾಡ್ತಾನೆ, ತನ್ನ ಭವನಕ್ಕೆ ವಾಪಸ್ಸಾಗಿ, ಅಂದರೆ ಈಗ ಜನಗಳಿಗೆ, ಗುರುಗಳಿಗೆ, ತಾಯಂದ್ರಿಗೆ ಎಲ್ಲರಿಗೂ ಹೇಳಿಬಿಟ್ಟ, ಅವ್ರವ್ರ ಮನೆಗಳಿಗೆ ವಾಪಸ್ ಹೋದ್ರು. ಈಗ ಅವನು ಕೂಡ ತನ್ನ ಒಂದು ಭವನಕ್ಕೆ ವಾಪಸ್ ಬರ್ತಾನೆ. ಅಲ್ಲಿ ಬಂದು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನು ಯೋಚನೆ ಮಾಡ್ತಾನೆ, ಈ ನಗರ, ಆನೆ, ಕುದುರೆ, ಭವನ, ಭಂಡಾರ ಎಲ್ಲ ಸಂಪತ್ತುಗಳಲ್ವಾ, ಇದೆಲ್ಲ ಶ್ರೀರಾಮನದೇ. ಇವುಗಳ ರಕ್ಷಣೆಯ ವ್ಯವಸ್ಥೆ ನಾನು ಮಾಡದೆ ಹೋದರೆ ನನಗೆ ಕ್ಷೇಮವಾಗೋದು, ಅಂದರೆ ನನಗೆ ಒಳ್ಳೆಯದಾಗೋದಿಲ್ಲ. ಯಾಕೆ ಅಂತಂದರೆ ಸ್ವಾಮಿ ದ್ರೋಹ ಅನ್ನೋದಿದೆಯಲ್ಲ, ಅದು ಎಲ್ಲ ಪಾಪಗಳ ಶಿರೋಮಣಿಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಈಗ ನಾವು ನಮ್ಮ ಜವಾಬ್ದಾರಿಗಳನ್ನಾಗಿರಬಹುದು, ನಮ್ದು ಏನೇ ಕೆಲಸ ಕಾರ್ಯಗಳಿರುತ್ತಲ್ಲ, ಅದನ್ನು ನಾವು ಮಾಡದೇ ಇದ್ದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಹೇಗೆ ಇವನು ಯೋಚನೆ ಮಾಡ್ತಾ ಇದ್ದಾನೋ ಆ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ನನಗೆ ಭಗವಂತ ಕೆಲವೊಂದು ಜವಾಬ್ದಾರಿ ಕೊಟ್ಟಿರ್ತಾನೆ, ಅಥವಾ ನನ್ನ ಹತ್ರ ಐಶ್ವರ್ಯವನ್ನು ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅದನ್ನು ನಾನು ಜೋಪಾನವಾಗಿ ಇಟ್ಕೊಂಡಿರ್ಬೇಕು. ಯಾವಾಗ ಭಗವಂತ ಬೇಕೋ ಅದನ್ನು ವಾಪಸ್ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ತಗೊಳ್ತಾನೆ. ಈಗ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದು ಸ್ವಾಮಿ ದ್ರೋಹ ಮಾಡ್ದಂಗಲ್ವಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಈಗ ನಾನೇನೋ ಹೊರಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಆದರೆ ಇದೆಲ್ಲ ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಭರತನ ಮೇಲೆ ತಾನೇ ಇರೋದು. ಪಟ್ಟಾಭಿಷೇಕ, ಸಿಂಹಾಸನ ಕೂಡ ನನ್ನ ತಲೆ ಮೇಲೇನೆ ನನ್ನ ಅಣ್ಣ ಇಟ್ಬಿಟ್ಟು ಹೋಗಿದ್ದಾನೆ. ಈಗ ನಾನು ಅದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳದೆ ಇದ್ದರೆ, ಅದರ ರಕ್ಷಣೆಯ ಜವಾಬ್ದಾರಿಯನ್ನು ನಾನು ತಗೊಳ್ಳಿಲ್ಲ ಅಂತಂದರೆ ಅದು ನನಗೆ ಸರಿ ಹೋಗಲ್ಲ. ಅದು ಸ್ವಾಮಿ ದ್ರೋಹ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಸ್ವಾಮಿ ದ್ರೋಹ ಅನ್ನೋದಿದೆಯಲ್ಲ, ಅದು ಎಲ್ಲ ಪಾಪಗಳ ಶಿರೋಮಣಿ. ಅಂತಂದ್ರೇನು, ಪಾಪಗಳ ಲಿಸ್ಟ್ ಇದ್ದರೆ ಅದರಲ್ಲಿ ಎಲ್ಲದಕ್ಕಿಂತ ಮೇಲೆ ಇರುವಂಥದ್ದು ಅದು. ಬೇರೆಯವರು ನನ್ನನ್ನು ಎಷ್ಟೇ ದೂಷಣೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಸ್ವಾಮಿಯ ಹಿತವನ್ನು ಬಯಸೋನಿದಾನಲ್ಲ ಅವನೇ ನಿಜವಾದ ಸೇವಕ. ನನ್ನ ಸ್ವಾಮಿಗೆ ಒಳ್ಳೆಯದಾಗಬೇಕು ಅಂತ ಯಾರು ಇಷ್ಟಪಡ್ತಾನೋ ಅದು ನಿಜವಾದ ಸೇವಕನ ಕೆಲಸ. ಹೀಗೆ ಅವನು ಯೋಚನೆ ಮಾಡಿ ಭರತ ಏನು ಮಾಡ್ತಾನೆ, ಕೆಲವೊಂದು ಸೇವಕರು ಇರ್ತಾರೆ, ಅವರೇನು ಅಂತಂದರೆ ಕನಸಲ್ಲೂ ಕೂಡ
ತಮ್ಮ ಧರ್ಮಪಥವನ್ನು, ನಾನು ಸೇವಕ ಅನ್ನೋದು ಅವರಿಗೆ ಕನಸಲ್ಲೂ ಕೂಡ ನೆನಪಿರುತ್ತೆ. ಅವರು ಸ್ವಾಮಿ ದ್ರೋಹ ಮಾಡೋದಿಲ್ಲ. ಅಂಥ ಕೆಲವು ನಂಬಿಕಸ್ಥರು, ವಿಶ್ವಾಸಕ್ಕೆ ಪಾತ್ರರಾಗಿರ್ತಾರಲ್ಲ, ಅಂಥ ಸೇವಕರನ್ನು ಕರೆಸ್ತಾನವನು. ಅವರಿಗೆಲ್ಲ ಮುಖ್ಯ ವಿಷಯಗಳನ್ನೆಲ್ಲ ವಿವರಣೆ ಮಾಡಿ ಉತ್ತಮ ಧರ್ಮವನ್ನು ಹೇಳಿ, ಧರ್ಮದ ಬಗ್ಗೆ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಅವರಿಗೆ ತಕ್ಕದಾದಂಥ ಕೆಲಸಗಳನ್ನೆಲ್ಲ ಅವರಿಗೆ ನೇಮಿಸ್ತಾನೆ. ಅಂದರೆ ನೀವು ಈ ಥರ ಕೆಲಸ ಮಾಡಬೇಕು, ಇದರ ರಕ್ಷಣೆಯ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ, ನಾನು ನನ್ನ ಅಣ್ಣನ ವಾಪಸ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಕೂಡ ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ಕೆಲವರಿಗೆ ಕೆಲವೊಂದು ಕೆಲಸಗಳನ್ನೆಲ್ಲ ಕೊಟ್ಟು ರಕ್ಷಣೆಯ ಎಲ್ಲ ಏರ್ಪಾಡನ್ನು ಮಾಡಿ ರಕ್ಷಕರನ್ನು ನೇಮಿಸಿ ಕೌಸಲ್ಯಾದೇವಿಯ ಹತ್ರಕ್ಕೆ ಹೋಗ್ತಾನೆ. ಈಗ ಕೌಸಲ್ಯಗೆ ಹೋಗಿ ಏನು ಹೇಳ್ತಾನೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.